ಸೊ ಇದು ಅರ್ಜುನ್ ಲಾರಿಯ ಒಂದು ಕ್ಯಾಬಿನ್ ಆಗಿರಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಮೋಸ್ಟ್ಲಿ ಇದು LPG ಟ್ಯಾಂಕರ್ನ ಒಂದು ಕ್ಯಾಬಿನ್ ಆಗಿರುತ್ತೆ. ಒಂದು ಸ್ಟೇರಿಂಗ್ ಮತ್ತು ಒಂದು ಕ್ಯಾಬಿನ ನೋಡ್ತಾ ಇದ್ದರೆ ಇದು ಒಂದು 90% ಅರ್ಜುನ್ ಲಾರಿಯ ಒಂದು ಕ್ಯಾಬಿನ್ ಆಗಿರೋದಿಲ್ಲ. थोड़ा स्टार्ट हो गया सर जी। हेलो सर जी सर ಚೇಟ ನನ್ನ ಮೊಬೈಲ್ ಎಂತ ಇದಲ್ಲ. ಹಾಂ ಸೆಲ್ ನನ್ನ ಸೆಲ್ ನನ್ನ ಹತ್ರ ಇದೆ. ಈಶ್ವರಣಿಯಲ್ಲಿ ಈಶ್ವರನ ಇವತ್ತಿನ ಒಂದು ಕಾರ್ಯಾಚರಣೆ ಮುಗೀತು. ಈಗ ಒಂದು ದಾರಿಯ ಚಕ್ರಗಳು ಸಿಕ್ಕಿದ್ವು, ಫ್ರಂಟ್ ವೀಲ್ಸ್ಗಳು. ಅದಾದ ನಂತರ ಬೇರೆ ಒಂದು ಗಾಡಿ ಗಾಡಿಯ ಒಂದು ಕ್ಯಾಬಿನ್ ಸಿಕ್ತು. ಅದು ಯಾವ ಗಾಡಿದಾಗಿರ್ಬೋದು? ಅದು ಯಾವ ಗಾಡಿ ಅಂತ ಗೊತ್ತಾಗಿಲ್ಲ. ಇನ್ನೀಗ ನೋಡ್ಬೇಕು ಯಾವ ಗಾಡಿದ ಅಂತ ಹೇಳಿ ಪರಿಸ್ಥಿತಿ ಗೊತ್ತಾಗುತ್ತೆ. ಯಾಕಂದ್ರೆ ಎರಡು ಗಾಡಿಗಳು, ಒಂದು ಚಕ್ರ ಒಂದು ಗಾಡಿದು, ಒಂದು ಗಾಡಿದ ಕ್ಯಾಬಿನ್ ಸಿಕ್ಕಿದೆ. ಚಕ್ರ ಯಾವ್ದಾಗಿರ್ಬೋದು? ಅದು ಚಕ್ರ ಈಗ ಇದು ರೆಡ್ ಕಲರ್ ಉಂಟು, ಅದು ಟ್ಯಾಂಕರ್ ಬೇರೆ, ಡೀಸೆಲ್ ಟ್ಯಾಂಕರ್ ಬೇರೆ ಯಾವ್ದಾದ್ರು ಆಗಿರ್ಬೋದು, ನಮ್ಗೆ ಗೊತ್ತಿಲ್ಲ. ನಾನು ತೆಗೆದುಕೊಡೋದು ಮಾತ್ರ ಕೆಲಸ ಅಲ್ಲ, ತೆಗೆದು ಮೇಲೆ ಹಾಕಿದ್ದೀನಿ. ಈಗ ಅದು ನಮ್ಮ MLA ಸರ್ ಮತ್ತೆ
DC ಸರ್ ಮೇಡಮು ಹಾಗೂ SP ಸರ್ ಅವರೆಲ್ಲ ಒಟ್ಟಿಗೆ ನೋಡಿ ಕುಲಂಶಕವಾಗಿ ಪರಿಶೀಲಿಸಿ ಮತ್ತೆ ಹೇಳ್ತಾರೆ ಅವರು. ನಾನು ತೆಗೆದುಕೊಡೋ ಕೆಲಸ ಅವರಿಗೆ ಮಾಡಿದ್ದೇನೆ ಮೇಲೆ ಹಾಕಿ. ಇನ್ನು ಸಹ ಈಗ ಕೆಲವಾಗ ಏನೆಲ್ಲ ವಾಹನಗಳುಂಟು ಗೊತ್ತಿಲ್ಲ, ಇನ್ನು ಹುಡುಕಿದ್ರೆ ಏನೆಲ್ಲ ಸಿಗ್ತದೆ ನಿಮಗೆ ಹೇಳ್ತೀನಿ. ಆದ್ರೂ ವಾಹನಗಳು ಹುಡುಕಲಿಕ್ಕೆ ಹೋಗಿದ್ದಲ್ಲ, ಅಲ್ಲಿ ಕೆಳಗಡೆ ಇರುವ 3 ಜನ ಮೃತದೇಹ, ಒಂದು ಜಗನ್ನಾಥ್ ಅವರದ್ದು, ಮತ್ತೊಂದು ಲೋಕೇಶ್ ಅವರದ್ದು, ಮತ್ತೊಂದು ಅರ್ಜುನ್ ಅವರ ಮೃತದೇಹ ಮೃತದೇಹ ಅಂತ ಸಿಲೆಟನ್ ಅವ್ರದ್ದು. ದೇಹದ 60 ದಿನ ಆದ್ಮೇಲೆ ಯಾವ ದೇಹದ ಮಾಂಸಖಂಡಗಳು ಉಳಿಯುವುದಿಲ್ಲ. ಅದರಿಂದ ಅವರ ಒಂದು ಸಿಲೆಟನ್ ಹುಡುಕುವಾಗ ಈ ಗಾಡಿಗಳು ನನಗೆ ಕಣ್ಣಿಗೆ ಬಿದ್ದು ಕಟ್ಟಿ ಮೇಲೆ ಕಟ್ಟಿದ್ದೀನಿ. ಅದೇ ರೀತಿ ಇನ್ನೂ ಸಹ 10 ದಿನ ಆದರೂ ಸಹ ಅವರ ಸಿಲೆಟನ್ ಹುಡುಕಲಿಕ್ಕೆ ಪ್ರಯತ್ನವನ್ನು ಖಂಡಿತವಾಗಿ ಮಾಡ್ತೀನಿ. ನಿಮ್ಮೆಲ್ಲರ ಜನಗಳ ಆಶೀರ್ವಾದ ಪ್ರೋತ್ಸಾಹ ಇದೇ ರೀತಿ ನನಗೆ ಇರಲಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಇದೀಗ ಈಶ್ವರಣ್ಣ ಮತ್ತೆ ಕಾರ್ಯಾಚರಣೆ ಎಷ್ಟು ದಿನ ನಡೀಬೋದು? ಖಂಡಿತವಾಗಿಯೂ ಕಾರ್ಯಾಚರಣೆ ಈಗ ಇನ್ನೊಂದು 2-3 ದಿನ ಖಂಡಿತವಾಗಿ ಮಾಡಬೇಕು. ಯಾಕೆಂದ್ರೆ ಈಗ ಸಹ ನಮಗೆ ಮುಳುಗಿದಾಗ ಫ್ರಂಟ್ ವೀಲ್ ಯಾವುದು ಗಾಡಿ ಟೈರ್ ಸಿಕ್ಕಿದೆ. ಅದು ಯಾವ ಗಾಡಿ ಅಂತ ಗೊತ್ತಿಲ್ಲ, 2 ಟೈರ್ ಸಿಕ್ಕಿದೆ. ಯಾಕೆ ನಾವು ಗಾಡಿ ಪಲ್ಟಿ ಆಗಿತ್ತು, ಅದು ಗಾಡಿಯ ಟೈರ್ ಅನ್ನು ನಿಲ್ಸ್ಕೊಂಡಿದೆ. ಆದರೆ ಗಾಡಿ ಅಲ್ಲ, ಈಗ ಮತ್ತೊಂದು ಗಾಡಿಯ ಮೇಲ್ ಚಾಸಿ ಅಂದ್ರೆ ಕ್ಯಾಬಿನ್ ಭಾಗ ಸಿಕ್ಕಿದೆ. ಅಂದ್ರೆ ಈಗ ಸಿಕ್ಕಿದ್ದು ಟ್ಯಾಂಕರ್ದಲ್ಲ, ಅಲ್ಲಲ್ಲ, ಅದು ಯಾವುದೋ ಬೇರೆ ಗಾಡಿ ಇರ್ಬೇಕು. ಯಾಕಂದ್ರೆ ನಮಗೆ ಗೊತ್ತಿರೋದಿಲ್ಲಲ್ಲ. ಇನ್ನೀಗ SP ಗಾರು ಮತ್ತೆ ನಮ್ಮ MLA ಸಾರು ಮತ್ತೆ DC ಮೇಡಮ್ ಅವರು ನೋಡಿ ಪರಿಶೀಲಿಸಿ ಯಾವ ಗಾಡಿ ಇರುತ್ತೆ ಅವ್ರ ಮೇಲೆ ಬಂದು ಹೇಳ್ಬೇಕು. ನನಗೆ ಅದು ಯಾವುದಂತ ಗೊತ್ತಿರೋದಿಲ್ಲ. ಯಾಕೆಂದ್ರೆ ನಾನು ನೀರಾಡಿಗೆ ಹೋಗೋದು, ತೆಗೆಯೋದು, ಬರೋದು. ಯಾಕೆಂದ್ರೆ ನಾನು ಗಾಡಿ ತೆಗಿಲಿಕ್ಕೆ ಹೋಗೋನಲ್ಲ. ಏನಿದ್ರು ಸಹ ನಾನು ಅಲ್ಲಿ 3 ಜನ ಮೃತದೇಹ ಇದೆ ಅಂತೇಳಿ, ಎಷ್ಟು ಜನ ಇದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಅದು 3 ಜನ ಮೃತದೇಹ ಹುಡುಕ್ತಾ ಹೋಗ್ತೇವೆ. ಹೋಗುವಾಗ ಈ ಗಾಡಿಗಳು ಅಲ್ಲಲ್ಲಿ ನಮಗೆ ಸಿಗ್ತಾ ಉಂಟು. ಅದನ್ನ ಮೇಲೆ ಕಟ್ಟಿಕೊಟ್ಟಿದ್ದೀನಿ. ಇವತ್ತೇ ಒಂದೇ ದಿನದಲ್ಲಿ 2 ಗಾಡಿಗಳು ಸಿಕ್ಕಿದೆ. ಆದ್ರೆ ಇನ್ನೂ ಸಹ ಎಷ್ಟು ಗಾಡಿ ಇದೆ ಅಂತ ನೀರಲ್ಲಿ ನಾಳೆ ಸಹ ನಾಡ್ದು ನೋಡ್ಬೇಕು. ಯಾಕಂದ್ರೆ ನಮಗೆ ಮೊನ್ನೆ ಪರ್ಮಿಷನ್ ಕೊಟ್ಟದ್ದು ಯಾವ್ದಿಗೆ ರಿಪಬ್ಲಿಕ್ ಕನ್ನಡದವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ. ಯಾಕೆಂದ್ರೆ ಅವರು ನಮ್ಮ MLA ಸರ್ ಸದಸ್ಯರ ಹತ್ರ ಕೇಳ್ಕೊಂಡ್ರು, ಒಂದು ಅವ್ರಿಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಕೊಟ್ಟರು. ಇವತ್ತು ಸಹ ನಮಗೆ ಸ್ವಲ್ಪ ಬೆಳಿಗ್ಗೆ ಬೇಜಾರಾಯಿತು. 10 ಗಂಟೆ ತನಕ ಇರಲಿಕ್ಕೆ ಇರಲಿಲ್ಲ. ಮತ್ತೆ ನಮ್ಮ SP ಸರ್ ಹೇಳಿದ್ರು ಹೋಗಿ ಅಂತ. ಮುಳುಗಿ ನಾವು ಹುಡುಕುವಾಗ ಫಸ್ಟ್ ಒಂದು ಗಾಡಿ ಸಿಕ್ತು, ಮತ್ತೊಂದು ಗಾಡಿ ಸಿಕ್ತು. ಇವತ್ತು ಊಟ ಸಹ ಮಾಡಿಲ್ಲ ನಾವು. ಊಟ ಮತ್ತೆ 1 ಗಂಟೆಗೆ 12 ಗಂಟೆಗೆ ನಾವು ತಿಂಡಿ ಮಾಡಿದ್ವಿ. ಬೆಳಿಗ್ಗೆ ಹೋಗಿದ್ದವರು. ಮತ್ತೆ ಈಗ ಊಟ ಇನ್ನೂ ಹೋಗಿ ಮಾಡಬೇಕು. ಈಗ ಸಂಜೆಗೆ ಒಟ್ಟಿಗೆ ಆಗ್ತದೆ. ಪರವಾಗಿಲ್ಲ, ಊಟ ಇಲ್ಲದ ಪರವಾಗಿಲ್ಲ. ನಮಗೆ ಮೊದಲಾಗಿ ನನಗೆ 3 ಜನ ಮೃತದೇಹದ ಒಂದು ಸಿಲಿಂಡರ್ ತೆಗಿಬೇಕು. ದೇಹದ ಒಂದು ಅಂಗಾಂಗಗಳು ಸಿಕ್ಕಿದೆ. ಪರ್ಮಿಷನ್ ಕೊಡಬೇಕು, ಸಪೋರ್ಟ್ ಕೊಡಬೇಕು. ಮತ್ತೆ ಸಪೋರ್ಟ್ ಕೊಡ್ಬೇಕು. ಪರ್ಮಿಷನ್ ನಮ್ಗೆ ಇಂಡಿಪೆಂಡೆಂಟ್ ಕೊಡ್ಬೇಕು. ಯಾಕೆಂದ್ರೆ ಯಾವಾಗ ಬೇಕಾದ್ರೂ ಹೋಗಿ ತೆಗೀರಿ ಅಂತ ಹೇಳಿ. ಅಲ್ಲಿ ಬೆಳಿಗ್ಗೆ ಹೋಗಿ ನಾವು ಕಾಯ್ಲಿಕ್ಕೆ ಆಗುತ್ತೆ. ಯಾಕೆಂದ್ರೆ ನಮ್ಗೆ ಗೊತ್ತಲ್ಲ, ಡ್ರೆಸ್ ಹಾಕೊಂಡ್ರೆ ಮತ್ತೆ ಬೆಳಗ್ಗೆಯಿಂದ ನಾವು ಒಬ್ಬನೇ ಮುಳುಗ್ತಿದ್ದೆ ನಮ್ಮ ಡೈಯರ್ ಆಗಿ. ಆದ್ರೆ ಇವತ್ತು ಯಾರೋ ಡೈಯರ್ ಬಂದಿದ್ದಾರೆ ಬೇರೆ, ಅದು ನಮ್ಮ ಇವ್ರದ್ದು ಡ್ರೆಜ್ಜರ್ ಅವ್ರದ್ದು. ಅವ್ರು ಹುಡುಕ್ತಾ ಇದ್ದಾರೆ ನಮ್ದು ಅವ್ರ ಬಾಡಿಗೆ. ಆದ್ರೆ ನನಗೆ ಒಂದು ಪ್ರೈವೇಟ್ ಆಗಿ ಕೊಟ್ಟರೆ ಏನಂತ ಅಡಿಭಾಗದಲ್ಲಿ ಉಂಟು ಹುಡುಕ್ಲಿಕ್ಕೆ ಒಂದು ಸಮಾಧಾನ. ಅದಕ್ಕೋಸ್ಕರ ನಮಗೆ ಒಂದು ಪರ್ಮಿಷನ್ ಕ್ಲಿಯರ್ ಆಗಿಬೇಕು, ಎಷ್ಟೊತ್ತಿಗೆ ನೀವು ಹೋಗಿ ತೆಗೀರಿ ಅಂತ ಹೇಳಿ. ಇದೀಗ ಈಶ್ವರಣ್ಣ ಬೇರೆ ಸ್ಕೂಬಾ ಡೈವರ್ ಕೂಡ ಇವತ್ತು ಭಾಗಿಯಾಗಿದ್ರು. ಅವರು ಕೂಡ ಸ್ವಲ್ಪ ಕಾರ್ಯಾಚರಣೆ ನಡೆಸ್ತಾ ಇದ್ರು. ಅವ್ರಿಗೇನಾದ್ರು ಸಿಗ್ತಾ? ಅವ್ರಿಗೇನು ಸಿಕ್ಕಿಲ್ಲ. ಅವರು ನಮ್ಮ ಸ್ಕೂಬಾ ಡೈವರ್ ಅಲ್ಲ, ಅವ್ರು ಗೋವಾದಿಂದ ಕರ್ಸ್ಕೊಂಡಿದ್ದಾರೆ ಡ್ರೆಜ್ಜರ್ನವರು. ಅವರು ಒಂದಿನಕ್ಕೆ ಎಷ್ಟಂತ ಪೇಮೆಂಟ್ ಇರಲಿಲ್ಲ. ಆದರೆ ನಾವು 10-15 ದಿವಸದಿಂದ ಇಲ್ಲಿ ನಾವು ನೋಡ್ತಿದ್ದೆ. ಯಾರ ಹತ್ರ ಒಂದು ಬಿಡಿಗಾಸು ತೆಗೆದುಕೊಳ್ಳಿಲ್ಲ. ಇದಕ್ಕೆ ನಮ್ಮ ಸರ್ಕಾರನ ಏನು ಕೊಡಲಿಲ್ಲ. ನಿಮ್ಮ ಕೈಯಿಂದಲೇ ಹಾಕಿ ಹುಡುಕ್ತಾ? ನಮ್ಮ ಕೈಯಲ್ಲಿ ಸುಮಾರು 1 ಲಕ್ಷ ತನಕ ಖರ್ಚಾಗಿದೆ. ಅದಕ್ಕೆ ನಾನೇ ಯಾವ ಖರ್ಚು ನಮ್ಮ ಟೀಮಿಗೋಸ್ಕರ ಹಾಕಿದ್ದೀನಿ, ನಮ್ಮ ಜನಗಳಿಗೋಸ್ಕರ ಹಾಕಿದ್ದೀನಿ. ಆದರೆ ಇದಕ್ಕೆ ನಿಮ್ಮೆಲ್ಲ ನನಗೆ ಆಶೀರ್ವಾದ ಒಂದಿದ್ರೆ ಸಾಕು, ಅಷ್ಟೇ ಸಾಕು ನಾನು ಜನತೆ ಅಂತ ಹೇಳ್ತಿದ್ದೀನಿ. ಯಾಕೆಂದ್ರೆ ನಾನು ನೀರಿನ ಅಡಿಭಾಗ ಹೋದ್ರೆ ಮೇಲ್ಭಾಗ ಬರಬೇಕಾದ್ರೆ ನಿಮ್ಮೆಲ್ಲರ ಆಶೀರ್ವಾದ ಹೊಂದಿದ್ರೆ ಇನ್ನಷ್ಟು ಜೀವಗಳನ್ನು ಉಳಿಸ್ಬೋದು. ಎಷ್ಟೋ ಜೀವಗಳಿಗೆ ಒಂದು ಸದ್ಗತಿ ಕೊಡುವ ಒಂದು ಕಾರ್ಯಾಚರಣೆ ಮಾಡ್ಬೋದು. ಅದಕ್ಕೋಸ್ಕರ ನಾನು ನಿಮ್ಮ ಆಶೀರ್ವಾದವನ್ನು ಕೇಳ್ತಿದ್ದೆ. ಅದೇ ರೀತಿ ಎಲ್ಲ ದೇವರ ಆಶೀರ್ವಾದ, ಹಿರಿಯರ ಆಶೀರ್ವಾದ ಇರಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಇವತ್ತು ಕಾರ್ಯಾಚರಣೆಯಲ್ಲಿ ಕೆಲವು ಅಧಿಕಾರಿಗಳಾಗಿರ್ಬೋದು ಅಥವಾ ಇಲ್ಲ ಶಾಸಕರು ಸಹ ಸಪೋರ್ಟ್ ಮಾಡಿದ್ರು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಖಂಡಿತವಾಗಿ ಇದಕ್ಕೆ ಹೆಚ್ಚಿನ ಸಪೋರ್ಟ್ ನಮಗೆ ಕಾರವಾರ ಭಾಗದ ಸತೀಶ್ ಸೈಲ್ MLA ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾಕಂದರೆ ನಮ್ಗೆ IPL ರೂಮ್ ಕೊಟ್ಟಿದ್ದಾರೆ ಅವರೊಂದು. ಆಮೇಲೆ ನಾಳೆಗೆ ನಮ್ಗೆ ಊಟದ ವ್ಯವಸ್ಥೆ ಎಲ್ಲ ಅವರೆಲ್ಲ ಖಂಡಿತವಾಗಿ ಮಾಡ್ತಾರಂತ ಒಂದು ಭರವಸೆ ಇದೆ. ಖಂಡಿತವಾಗಿ ಮಾಡಬೇಕು ನಮ್ಗೆ. ಯಾಕೆಂದ್ರೆ ಹೊತ್ತೊತ್ತಿಗೆ ಒಂದು ಊಟ ತಿಂಡಿ ಎಲ್ಲ ಕೊಟ್ಟರೆ ಚೆನ್ನಾಗಿರ್ತದೆ. ಅದಕ್ಕೆ ಎಲ್ಲ ಪ್ರೋತ್ಸಾಹ ಕೊಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ.